ಹೀಗೆ ಯಾರೋ ಅಣ್ಣ ತಮ್ಮ ಜಗಳ ಆಡಿಕೊಂಡು ಬಂದು ನಂತರ ಹೇಳಿದ್ರು ಋಣ ಮುಗಿದೋಯ್ತು ನಮಗೆ. ನಾನು ಹೇಳಿದೆ ಅವ್ರಿಗೆ, ಯಾರು ಡಿಸೈಡ್ ಮಾಡಿದ್ದು ಋಣ ಮುಗೀತು ಅಂತ ಯಾರು ಹೇಳಿದ್ರು? ಇಲ್ಲ, ಜಗಳ ಆಯಿತು, ಇನ್ನು ನಾವು ಒಬ್ರಿಗೊಬ್ರು ನೋಡಲ್ಲ, ಸೇರಲ್ಲ. ನಾವು ಹಾಗೆ ಅಂದ್ಕೊಳ್ತೀವಿ. ಜಗಳ ಆಡ್ಕೊಂಡು ಹೋದರೆ ಋಣ ಮುಗೀತು, ಋಣ ಮುಗೀತಲ್ಲಪ್ಪ ಅಂತಲೂ ಹೇಳ್ತೀವಿ. ಆ್ಯಕ್ಚುಲಿ ಋಣ ಇದ್ದಿದ್ದರಿಂದನೇ ಅವರು ಬಂದಿದ್ದು. ಆ ಥರ ಮುಗಿಯಲ್ಲ ಋಣ. ನಮ್ಮ ಅಹಂಕಾರ ಮುಂದುವರ್ಸೋಕ್ಕೆ ಇಷ್ಟಪಡಲ್ಲ. ನಮಗೆ ತೊಂದರೆ, ನಮಗೆ ಬೇಸರ, ನಮಗೆ ಇಷ್ಟ ಇಲ್ಲದಿದ್ದರೆ ನಾವೇ ಅದನ್ನು ಕಡಿತೀವಿ. ಸಂಬಂಧಗಳನ್ನು ಕಡ್ಕೊಂಡು ಹೋಗೋದು, ತೊರ್ಕೊಂಡು ಹೋಗೋದು. ಯಾಕೆಂದರೆ ನನಗೆ ಬೇಡ, ನನಗಿಷ್ಟ ಇಲ್ಲ, ನನಗೆ ಸಮಾಧಾನ ಇಲ್ಲ. ಆ ಥರ ಟೈಮ್ನಲ್ಲಿ ನಾವು ಅನ್ಕೋತೀವಿ ದೇವರು ನಿರ್ಣಯ ಮಾಡಿದಾನದು, ಅದು ಕರ್ಮ, ಅದು ಇದೆಲ್ಲ ನಮಗೆ ಕಾರಣ. ಆ್ಯಕ್ಚುಲಿ ಅದು ಕಂಟಿನ್ಯೂ ಆಗುತ್ತೆ. ಇವಾಗ ನಾವೇ ಅಹಂಕಾರದಿಂದ ನಾವು ಅವಾಯ್ಡ್ ಮಾಡೋದು, ತಪ್ಪಿಸ್ಕೊಂಡು ಹೋಗೋದು, ಇದೆಲ್ಲ ಮಾಡಿದರೆ, ನಮ್ಮ ಅಹಂಕಾರದಿಂದ ಡಿಸೈಡ್ ಆಗಿದ್ದರೆ ಸಂಬಂಧಗಳು ಮುಗೀತು ಅಂತ ಖಂಡಿತ ಕಂಟಿನ್ಯೂ ಆಗುತ್ತೆ. ತಾನಾಗಿ ತಾನೇ ಡಿಸೈಡ್ ಆಗೋದು ಬೇರೆ ಥರ. ಅಲ್ಲಿ ಪ್ರೀತಿ ಇರುತ್ತೆ, ದ್ವೇಷ ಇರಲ್ಲ. ಪ್ರೀತಿ ಉಳ್ಕೊಳ್ಬೇಕು. ಸಂಬಂಧಗಳು ಹೊಟ್ಟೋದ್ರೂ ಪ್ರೀತಿ ಉಳಿಬೇಕು. ಸಂಬಂಧ, ಋಣ, ರಕ್ತ ಸಂಬಂಧ ಎಲ್ಲನೂ ಆಗುತ್ತೆ. ಆದರೆ ಪ್ರೀತಿ ಬೇರೆಯೇ ಚಾಪ್ಟರು. ಈ ಡೈಮೆನ್ಷನ್ನಲ್ಲಿ ಬರೋದೇ ಇಲ್ಲ. ಸಂಬಂಧದಲ್ಲಿ ಪ್ರೀತಿಸಬೇಕು. ಜಗಳ ಬಂದು ಸಂಬಂಧ ಕಡಿಯೋದಲ್ಲ, ಪ್ರೀತಿ ಮಾಡ್ತಾ ಇರಬೇಕು. ಒಬ್ರಿಗೊಬ್ರು ನೋಡೋಕ್ಕಾಗಲಿಲ್ಲ ಅಂದಾಗ ಅಷ್ಟೊತ್ತಿಗೆ ಪ್ರೀತಿ ಉಳ್ಕೊಂಡಿರುತ್ತಲ್ವ, ಆವಾಗ ಬಿಡುಗಡೆ ಆಗಿರುತ್ತದು. ಪ್ರೀತಿ ಉಳಿದು ಸಂಬಂಧ ಇಲ್ಲ ಅಂದರೆ ಬಿಡುಗಡೆ ಆಗಿದೆ ನಿಮಗೆ ಅಂತ, ಮುಕ್ತಿ ಆಯಿತು ಅದು ಅಂತ. ದ್ವೇಷ ಇಟ್ಕೊಂಡಿದ್ರೆ, ದೂರ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ ಅಂತಲ್ವಾ? ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ. ನಮ್ಮ ಅಹಂಕಾರಕ್ಕೆ ಇಷ್ಟ ಕಷ್ಟ ಇದೆ. ಇಷ್ಟ ಇದ್ದಿದ್ದನ್ನು ಬೆಳೆಸ್ಕೋಬೋದು, ಕಷ್ಟ ಇದ್ದಿದ್ದನ್ನು ಬಿಡ್ಬೋದು. ಆದರೆ ಲೆಕ್ಕ ಇದ್ದು ನಮ್ಗೆ ಇಷ್ಟ ಇಲ್ಲದೆ ಇದ್ದರೆ ಕಂಟಿನ್ಯೂ ಆಗುತ್ತೆ ಲೆಕ್ಕ.